ಸ್ನೇಹಿತರೆ, ವಿಡಿಯೋ ತೋರಿಸ್ತೀನಿ ಬನ್ನಿ ಅನ್ನಲ್ಲ, ಏನು ವಿಡಿಯೋ ಅಂದ್ಕೊಡ್ರಿ ಅಲ್ವಾ. ನೋಡಿ, ಒಂದು 3/4 ಕಪ್ಪು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಒಂದು 1/4 ಕಪ್ಪು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ. ಇವೆರಡನ್ನೂ ಸ್ವಲ್ಪ ತೊಳೆದ್ಬಿಟ್ಟು ನೆನೆಸ್ತೀನಿ. ನೋಡಿ ಸ್ನೇಹಿತರೆ, 3 ರಿಂದ 4 ಸಲ ಚೆನ್ನಾಗಿ ಈ ಉದ್ದಿನ ಬೇಳೆ ಪೌಡ್ರ್ ಹಾಕಿರ್ತಾರಲ್ಲ, ಪೌಡ್ರ್ ಹೋಗೋ ತನಕ ಚೆನ್ನಾಗಿ ಎಲ್ಲ ತೊಳ್ಕೊಂಡು ಬಂದಿದ್ದೀನಿ. ಈಗ ಅದು ಮುಳುಗಷ್ಟು ನೀರು ಹಾಕಿ ನೆನೆಯಕ್ಕಿದ್ದಾನೆ. ಅದು ಒಂದು 4 ರಿಂದ 5 ಗಂಟೆ ಸಲ ನೆನಿಬೇಕು. ನೆಂದಮೇಲೆ ರುಬ್ಕೊಳ್ಳೋಣ. ಇದೇನು ಮಾಡೋಕ್ಕೆ ಅಂತ ಹೇಳ್ತೀನಿ ನಾನು ನಿಮ್ಗೆ. ಆಮೇಲೆ ಮುಚ್ಚಿಟ್ಬಿಡ್ತೀನಿ. ನೋಡಿ ಸ್ನೇಹಿತರೆ, ಉದ್ದಿನ ಬೇಳೆನೂ ಅವಲಕ್ಕಿನೂ ನೆನೆಸಿದ್ನಲ್ಲ, ಚೆನ್ನಾಗಿ ನೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಇದನ್ನು 4 ರಿಂದ 5 ಗಂಟೆ ನೆನೆಸಿದ್ದೀನಿ. ಇದರಲ್ಲಿ ನೀರು ಸೋರ್ ತೆಗ್ಕೊತೀನಿ. ಸ್ವಲ್ಪ ನೀರು ತೆಗೆದುಬಿಟ್ಟು ಇದೇ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಜಾಸ್ತಿ ಆಗುತ್ತೆ ಅಂತ ತೆಗೆದಿದ್ದೀನಿ. ಮಿಕ್ಸಿ ಜಾರ್ ಹಾಕ್ಕೊಂಡು ರುಬ್ಕೊಳ್ಳೋಣ. 3/4 ಲೋಟ ಹಾಕಿರೋದು 2 ಸಲ ಆಗುತ್ತೆ, ರುಬ್ಕೊಂಡ್ಬಿಡೋಣ. ನೋಡಿ ಸ್ನೇಹಿತರೆ, ನೈಸ್ಗೆ ರುಬ್ಕೊಂಡಿದ್ದೀನಿ. ನೋಡಿ ಇಲ್ಲಿ. ಈಗ ಒಂದು ಪಾತ್ರೆಗೆ ಹುರ್ಕೊಳ್ಳೋಣ. ನೋಡಿ ಸ್ನೇಹಿತರೆ, 2 ಸಲ ಆಯಿತು. 2 ಸಲಂದು ರುಬ್ಕೊಂಡಿದ್ದೀನಿ. ಒಟ್ಟು ಹಾಕೊಳ್ಳೋಣ. ನೋಡಿ ಸ್ನೇಹಿತರೆ, ಈಗ 3/4 ಲೋಟ ಉದ್ದಿನಬೇಳೆ, 1/4 ಲೋಟ ಅವಲಕ್ಕಿ ಹಾಕೊಂಡಿದ್ದೀನಲ್ವಾ. ಈಗ ಇದರಲ್ಲಿ 2 ಲೋಟ ಹಸಿಟ್ಟು ಹಾಕೊಂಡು ಕಲಸೋಣ. ಹಾಕ್ಕೊಂಡೆ 2. ಈಗ ಹಸಿಟ್ಟು ಹಾಕಾಯ್ತು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಸಿಟ್ಬಿಡೋಣ. ಉದ್ದಿನ ರುಬ್ಕೊಂಡಿದ್ದೀನಲ್ಲ, ಅದರೊಳಗೆ ಹಾಕಿ ಕಲಸಿ. ರಾಗಿ ಹಿಟ್ಟು ಹಾಕೊಂಡು ಕಲಿಸ್ತಾ ಇರೋದು ಏನಕ್ಕೆ ಹೇಳಿಲ್ವಲ್ಲ ಅಂತ ನಿಮಗೆಲ್ಲ ಡೌಟ್ ಇರ್ಬೋದು. ನಾನು ರಾಗಿ ಇಡ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಉದ್ದಿನಬೇಳೆ ಅವಲಕ್ಕಿ ರುಬ್ಕೊಂಡಿದ್ದೀನಿ, ಹಸಿಟ್ಟು ಹಾಕೊಂಡು ಕಲಿಸ್ತಾ ಇದ್ದೀನಿ. ಇದನ್ನು ರಾಗಿ ಇಡ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಒಂದೇ ಡೈರೆಕ್ಷನಲ್ಲಿ ಹಿಂಗೆ ತಿರುಗಿಸ್ಬೇಕು. ಹಿಂಗೆ ಕಲಸಿ ಚೆನ್ನಾಗೆಲ್ಲ ಗಂಟೆಲ್ಲ ಹೊಡೆದಿದೆ. ಇದೇ ಥರ ಹಿಂಗೆ ತಿರುಗಿಸಿ ಚೆನ್ನಾಗಿ ತಿರುಗಿಸಿಡಬೇಕು. ತಿರುಗಿಸ್ಬಿಟ್ಟು ಒಂದು 9 ರಿಂದ 10 ಗಂಟೆ, 8 ರಿಂದ 9, 10 ಗಂಟೆ ಒಳಗೆ ಇಡ್ಲಿ ಮಾಡ್ಬೋದು. ಚೆನ್ನಾಗಿ ಉದುಗ್ ಬಂದಿರ್ತದೆ. ಇಡ್ಲಿ ಅದಕ್ಕಿದೆ. ಬೆಳಗ್ಗೆಗೆ ಗಟ್ಟಿಯಾಗಿದ್ದರೆ ನೀರು ಹಾಕ್ಕೊಳ್ಳೋಣ, ತೆಳ್ಳಗಾದರೆ ಹಾಗೆ ಹಾಕೋಣ. ಒಂದೇ ಡೈರೆಕ್ಷನಲ್ಲಿ ತಿರುಗಿಸಿಡ್ಬೇಕು. ಚೆನ್ನಾಗಿ ಕೈ ಹಾಕಿ ತಿರುಗಿಸಿದ್ರೇ ಚೆನ್ನಾಗಿ ಉದುಗ್ ಬರೋದು. ನೋಡಿ ಸ್ನೇಹಿತರೆ, ಇವಾಗ ಕಲಸಾಗಿದೆ. ಈಗ ಕ್ಲೋಸ್ ಮಾಡಿ ಇಟ್ಬಿಡೋಣ. ಈಗ ಬೆಳಗ್ಗೆ ತನಕ ಉದುಗ್ಬೇಕು. ರಾತ್ರಿ ಇಡ್ಲಿಗೆ ರುಬ್ಬಿಟ್ಟಿದ್ನಲ್ಲ, ನೆನ್ನೆ ನೋಡಿ ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ ಅಂತ. ನೋಡಿ, ಪ್ಲೇಟೆಲ್ಲ ಬಂದಿದೆ. ತುಂಬ ಚೆನ್ನಾಗಿ ಅಳ್ಳಿದೆ ಹಿಟ್ಟು. ಎಷ್ಟು ಚೆನ್ನಾಗಿತ್ತು ಅಳ್ಳಿದೆ. ಈಗ ಇಡ್ಲಿ ಹಾಕೋಣ. ನೋಡಿ, ತಟ್ಟೆಗೆಲ್ಲ ಬಾಳೆಗೆಲ್ಲ ಹಾಕಿಟ್ಕೊಂಡಿದ್ದೀನಿ. ಹಾಕೋಣ. ಎಷ್ಟು ಚೆನ್ನಾಗಿದೆ ಹಿಟ್ಟು ಅಂತ. ನೋಡಿ ಸ್ನೇಹಿತರೆ, ಎಲ್ಲ ತಟ್ಟೆ ಹಾಕಿ ಏನಿಗೆ ಇಟ್ಟಿದ್ದೀನಿ. ಈಗ ನೀರು ಕುದಿಯೋಕೆ ಇಟ್ಟಿದ್ದೀನಿ. ನೀರಿನೊಳಗೆ ಇಡೋಣ. ಸ್ಟವ್ನಲ್ಲಿ ನೀರು ಕುದೀತಾ ಇದೆ. ನೀರು ಕುದೀತಾ ಇದೆ. ಇಟ್ಬಿಟ್ಟು ಒಂದು 12 ರಿಂದ 15 ನಿಮಿಷ ಬೇಯಿಸ್ಕೊಳ್ಳಿ.
ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ. ತೆಗಿಟ್ಟಿದ್ದೀನಿ, ಒಂದೊಂದೇ ತಟ್ಟೆ ತಕ್ಕೊತೀನಿ ನೋಡಿ. ಭಾರಿ ಚೆನ್ನಾಗಿದೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಗೊತ್ತಾಗಿದೆ ಅಂತ. ಎಲೆ ಹಾಕಿದ್ದೀರಿ ಬಾಳೆ ಬೆಲೆ, ಹಂಗಾಗಿ ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಬಾಳೆ ಬೆಲೆ ತೆಗೆದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಅದ್ಭುತವಾಗಿ ಬಂದ. ಶುಗರು ಬಿ ಪಿ ಇರೋರಿಗೆ ಬರೀ ಮುದ್ದೆ ಉಂಡು ಬೇಜಾರಾದ್ರೆ ಈ ತರ ಮಾಡ್ಕೊಡ್ಬೋದು. ತುಂಬಾ ಸಾಫ್ಟ್ ಆಗು ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ. ಇಡ್ಲಿ ಬಡಿಸಿದ್ದೀನಿ, ಈಗ ಚಟ್ನಿ ಬಡಿಸ್ತಾ ಇದ್ದೀನಿ. ತೆಂಗಿನಕಾಯಿ ಚಟ್ನಿ, ಒಣಮೆಣಸಿನ್ಕಾಯಿ ಹಾಕಿ ಹಿಂಗೆ ಒಗ್ಗರಣೆ ಮಾಡಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿದೆ ನೋಡಿ. ತುಪ್ಪ ಬಡಿಸ್ತಾ ಇದ್ದೀನಿ. ತುಪ್ಪ ಹಾಕೊಂಡು ಚಟ್ನಿ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರ್ತದೆ ಟೇಸ್ಟು. ನೋಡಿದ್ರಿ ಅಲ್ವಾ ಹೆಂಗ್ ಮಾಡೋದು ಅಂತ ಗೊತ್ತಾಯ್ತಲ್ವಾ ನೋಡಿ. ಒಂದೇ ತರ ಮಾಡ್ಕೊಂಡು ತಿನ್ನಕ್ಕೆ ಬೇಜಾರಾಗುತ್ತಲ್ವಾ, ವೆರೈಟಿ ಮಾಡ್ಕೋಬಹುದು. ಮಾಡಿ ನಿಮ್ಮ ಮನೆಗಳಲ್ಲಿ ಹೆಂಗಾಯ್ತು ಅಂತ ಹೇಳಿ ನನಗೆ ಕಮೆಂಟ್ ಹಾಕಿ, ಈ ವಿಡಿಯೋ ಹಾಕಿ ನನಗೂ ನೋಡ್ತೀನಿ, ನೋಡಿ ಖುಷಿ ಪಡ್ತೀನಿ ನಾನೇ. ಥ್ಯಾಂಕ್ ಯು. ಸೂಪರ್ ಆಗಿದೆ, ನೀವಂತೂ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಹಂಗೆ ಹಳ್ಳಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಮಾಡಿ ನಿಮ್ಮ ಮನೆಗಳಲ್ಲೇ, ಖುಷಿ ಆಗುತ್ತೆ. ಮಾಡ್ತೀನಿ ನೀವು, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಹೊಸಬರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ದಯವಿಟ್ಟು ನೀವು ಹಾಗೆ ನೋಡಬೇಡಿ. ಯಾವುದೇ ವಿಡಿಯೋ ಹಾಕಿದ್ರೆ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಹಳಬ್ರು ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನು ಸೂಪರ್ ವಿಡಿಯೋ ಜೊತೆ ಬರ್ತೀನಿ. ನಾನು ಪ್ರತಿ ವಿಡಿಯೋನಲ್ಲಿ ಕೇಳ್ಕೊಳ್ಳೋದಷ್ಟೇ, ನನಗೆ ಸಪೋರ್ಟ್ ಮಾಡಿ ಹಿಂಗೆ ನನಗೆ ಶೇರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋ ತಗೊಂಡ್ಬರ್ತೀನಿ.